ಏಕವಚನದಲ್ಲಿ ಮಾತನಾಡೋದಕ್ಕೆ ನನಗೂ ಬರುತ್ತೆ. ಸುರೇಶ್ ಅವರು ನಿಮಗೆ ಗೊತ್ತಿರಲಿ, ನಾನು ನಿಮ್ಮ ಅಣ್ಣ 20ನೇ ವಯಸ್ಸಿನ ಸ್ನೇಹಿತರು. ನಾನು ನಿಮ್ಮ ಅಣ್ಣ ಸ್ನೇಹಿತರಾದಾಗ ನೀವು ಬೆಂಗಳೂರಿಗೆ ಬಂದಿದ್ದೀರೋ ಇಲ್ವೋ ನನಗೆ ಅನುಮಾನ. ನಾವಿಬ್ಬರು ಒಟ್ಟಿಗೆ ಓಡಾಡೋವಾಗ. ಇನ್ನು ಮುಂದಕ್ಕಾದರೂ ಪದ ಬಳಕೆ ಸರಿಯಾಗಿರಿ. ಯಾವಾಗಲೂ ಅಷ್ಟೆ. 10 ವರ್ಷ ನೀವು ಲೋಕಸಭೆಯಲ್ಲಿದ್ದಿರಿ. ನಿಮ್ಮ ಪದಗಳು ಯಾವ ರೀತಿ ಇರಬೇಕು? ನೀವು ನನ್ನ ಮೇಲೆ ಆಡಿಯೋ ಮಾಡಿರ್ಬೋದು, ನಾನೇ ಬೈದಿದ್ದು ಅಂತ ಹೇಳಿರ್ಬೋದು. ಅವೆಲ್ಲ ಕೋರ್ಟ್ ತೀರ್ಮಾನ ಮಾಡಲಿ, ಯಾವುದು ಸತ್ಯ ಯಾವುದು ಸುಳ್ಳು ಬರಲಿ. ಆದರೆ ನನ್ನನ್ನು ರೇಪಿಸ್ಟ್ ಅಂತ ಕರಿತೀವಿ. ಕೇಸ್ಗಳು ಚಾರ್ಜ್ ಶೀಟ್ ಇದ್ದಿದ್ದ ತಕ್ಷಣ ವಿಧಾನಸೌಧ ಒಳಗೋಗಬಾರ್ದು ಅಂದರೆ ಮೊದಲು ವಿಧಾನಸಭೆ ಪ್ರವೇಶ ನಿರಾಕರಿಸಿದ್ರೆ ಅದು ನನಗೆ ನಿಮ್ಮ ಅಣ್ಣನಿಗೆ ಮಾತ್ರ ನಿರಾಕರಿಸ್ಬೇಕು. ಯಾಕಂದರೆ ನಾವಿಬ್ಬರು ಜೈಲಿಗೆ ಹೊಟ್ಟು ಬಂದಿರೋರೆ. ಏನು ಅಂದರೆ ನನಗೆ ಬೆಂಗಳೂರು ಜೈಲು ನೀವು ತೋರಿಸಿದ್ರಿ, ಆ ದೇವರು ನಿಮಗೆ ತಿಹಾರ್ ಜೈಲು ತೋರಿಸಿದ್ದಾನೆ. ಇರಲಿ, ಬಡವನ ಮನೆಗೆ ಬಲಗಾರ ನುಗ್ತಾನೆ, ಬಲಗಾರನ ಮನೆಗೆ ಭಗವಂತ ನುಗ್ತಾನೆ. ಇದು ಗೊತ್ತಿರಲಿ. ಇನ್ನು ಮುಂದಕ್ಕಾದರೂ ಈ ಹನಿ ಟ್ರಾಪ್ ಮಾಡಿಸೋದು, ಜಾರಕಿಹೊಳಿನ ಜೀವನ ಹಾಳು ಮಾಡೋದು, ಮುನಿರತ್ನನ ಮೇಲೆ ರೇಪ್ ಕೇಸ್ ಹಾಕ್ಸೋದು, ಈಗ ಇನ್ಯಾರೋ ಒಬ್ಬರು ತುಂಬ ಹಾರಾಡ್ತಾಯಿದ್ರು, ಅವರೇನೋ ಇಕ್ಕಿದಂಗೆ ಸುಮ್ಮನಾಗ್ಬಿಟ್ಟವ್ರೆ. ಅವ್ರದ್ದೇನೋ ಮಾಹಿತಿ ಬರ್ತಾಯಿದೆ, ನೋಡೋಣ ಅವ್ರನ್ನ ಯಾವ ರೂಪದಲ್ಲಿ ಮಟ್ಟ ಹಾಕಿದಿರೋ ಗೊತ್ತಿಲ್ಲ. ಇನ್ನು ಮುಂದೆ ಆದರೂ ಇದನ್ನು ಬಿಟ್ಬಿಟ್ಟು ಬೆಂಗಳೂರು ನಗರನ ಅಭಿವೃದ್ಧಿ ಮಾಡೋದ್ರ ಕಡೆ ಗಮನ ಕೊಡ್ರಿ. ಭ್ರಷ್ಟಾಚಾರ ಕಡಿಮೆ ಮಾಡಿಸಿ, ಬೆಂಗಳೂರು ನಗರದ ಜನತೆಗೆ ನ್ಯಾಯ ಒದಗಿಸಿ. ಆ ಭಗವಂತನ ಹತ್ರ ಲೆಕ್ಕ ಇರೋ ಥರ ಮಾಡ್ಕೊಳ್ಳಿ, ಲೆಕ್ಕ ಇಲ್ಲದೆ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಇನ್ನು ಮುಂದಕ್ಕಾದರೂ ಸರಿಪಡಿಸ್ಕೊಂಡು 4 ಜನರಿಗೆ ಒಳ್ಳೆ ಕೆಲಸ ಮಾಡೋದು ನೋಡ್ರಿ, ಒಳ್ಳೆಯದಾಗತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.